ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ಪರಾಮಂಬಿಕಾಂ. ಹಿಂದಿನ ಸಂಚಿಕೆಯಲ್ಲಿ ಮಹಾವೀರೇಂದ್ರ ವರದ ಅನ್ನೋ ನಾಮದವರೆಗೆ ಬಂದಿದ್ವಿ. ಆ ನಾಮದಲ್ಲಿ ಯಾರಿಗೆ ಭಕ್ತಿ ಮತ್ತು ಜ್ಞಾನ ಜಾಗೃತಿಯಾಗಿದೆಯೋ ಅಂಥ ಸಾಧಕರಿಗೆ, ಅಂಥ ಸಜ್ಜನರಿಗೆ, ಸಂತರಿಗೆ ಈ ತಾಯಿ ಅವರ ಬದುಕಿನ ಯೋಗಕ್ಷೇಮಗಳನ್ನೆಲ್ಲ ಅವರು ಕೇಳದೇನೆ ದಯಪಾಲಿಸ್ತಾಳೆ. ಹಾಗಾಗಿ ಯಾರು ಜ್ಞಾನಿಗಳೋ ಭಕ್ತರೋ ಅಂಥವರು ಬದುಕಿನಲ್ಲಿ ಜಾಸ್ತಿ ಯೋಚನೆ ಮಾಡುವಂಥ ಯಾವ ಸನ್ನಿವೇಶವೂ ಇಲ್ಲ ಅನ್ನೋ ವಿಷಯದವರೆಗೆ ಬಂದಿದ್ವಿ. ಈಗ ಮುಂದಿನ ನಾಮವನ್ನು ನೋಡೋಣ. ರಾಕಿಣ್ಯೆಂಬ ಸ್ವರೂಪಿಣಿ. ರಾಕಿಣಿ ಎಂಬ ಹೆಸರಿನ ಮಾತೆಯ ಸ್ವರೂಪದಲ್ಲಿ ಇರುವವಳು. ಈ ರಾಕಿಣಿ ದೇವಿ ಹೃದಯಸ್ಥಳಾದ ಶಕ್ತಿ ಅನಾಹತಾಬ್ಜ ನಿಲಯ ಅನ್ನುವಂಥ ನಾಮದಿಂದ ಹಿಡಿದು ಈ ರಾಕಿಣ್ಯೆಂಬ ಸ್ವರೂಪಿಣಿ ಅನ್ನುವಂಥ 10 ನಾಮಗಳವರೆಗೆ ನಮ್ಮ ಹೃದಯದಲ್ಲಿರುವಂಥ ಶಕ್ತಿಯ ಸ್ವರೂಪವನ್ನು ಈ ನಾಮಗಳು ಹೇಳ್ತಾ ಇವೆ. ಹಾಗಾಗಿ ಯಾರು ತಮ್ಮ ಮನಸ್ಸನ್ನು ಹೃದಯದಲ್ಲಿ ಅನಾಹತ ಚಕ್ರದಲ್ಲಿ ಕೇಂದ್ರೀಕರಿಸಿ ಧ್ಯಾನಿಸ್ತಾರೋ ಅವರಿಗೆ ಈ ಎಲ್ಲ ರೂಪಗಳಲ್ಲಿ, ಅಂದರೆ ಈ 10 ನಾಮಗಳಲ್ಲೇನು ವಿವರಣೆ ಬಂತು ಆ ಎಲ್ಲ ರೂಪಗಳಲ್ಲಿ ತೋರಿಕೊಳ್ಳುವಂತಹ ಶಕ್ತಿ ಅಂತಲೂ ಇದಕ್ಕೆ ಅರ್ಥ ಮಾಡಬಹುದು. ಜೊತೆಗೆ ಯಾರು ಹೃದಯಸ್ಥರಾಗ್ತಾರೋ ಅವರಿಗೆ ಈ ಎಲ್ಲ ರೂಪಗಳಲ್ಲಿ ತೋರಿಕೊಂಡು ಆಮೇಲೆ ಆತ್ಮಸಿದ್ಧಿಯನ್ನು ಮಾಡುವಂಥ ಮಾತ್ರ ಸ್ವರೂಪಿ ಈ ಚೈತನ್ಯಾತ್ಮಕವಾದ ಈ ರಾಕಿಣಿ ದೇವಿ ಅಂತ ಈ ನಾಮಗಳು ಹೇಳ್ತಾ ಇವೆ. ಇದರ ಜೊತೆಗೆ ಅನಾಹತಾಬ್ಜ ನಿಲಯ ಅನ್ನುವಂಥ ನಾಮ ಇತ್ತಲ್ಲ, ಅದೇ ಅರ್ಥದಲ್ಲಿ ಅನಾಹತ ಮಹಾಪದ್ಮಮಂದಿರಾಯೈ ನಮೋ ನಮಃ ಅನ್ನುವಂತಹ ಒಂದು ಅಷ್ಟೋತ್ತರ ನಾಮ ಇದೇ ಅರ್ಥವನ್ನು ಹೇಳ್ತಾ ಇದೆ. ಈ ರಾಕಿಣಿ ದೇವಿ ಏನು ನಮ್ಮ ಹೃದಯ ಮಂದಿರದಲ್ಲಿ ನೆಲೆಸಿದಾಳೆ ಅವಳೇ ಅನಾಹತ ಮಹಾಪದ್ಮ ಮಂದಿರಾಯೈ ನಮೋ ನಮಃ, ಅವಳೇ ನಮ್ಮ ಲಲಿತಾಂಬಿಕೆ. ಅವಳನ್ನು ಈ ಒಂದು ಅಷ್ಟೋತ್ತರ ಶತನಾಮದಿಂದ ಆರಾಧನೆ ಮಾಡಲಾಗ್ತಾ ಇದೆ. ಇದನ್ನು ಗಮನಿಸಿಕೊಳ್ಬೇಕು. ಮುಂದಿನ ಶ್ಲೋಕವನ್ನು ನೋಡೋಣ. ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾದಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮಣಿಪುರಾಬ್ಜ ನಿಲಯ. ಇದರ ಅರ್ಥ ಮಣಿಪುರ ಚಕ್ರದಲ್ಲಿ ನೆಲೆಸಿರುವವಳು. ಮಣಿಪುರ ಚಕ್ರ ಅಂತಂದರೆ ನಾಭಿಯ ಸಮೀಪ ಇರುವಂತಹ ಚಕ್ರ. ಈ ಚಕ್ರದಲ್ಲಿ ಇರುವಂಥ ಈ ಶಕ್ತಿ ದೇವತೆ ಅಥವಾ ಈ ಯೋಗಿನಿಯ ಹೆಸರು ಲಾಕಿನಿ. ನಾಭಿ ಕಮಲ ಅಥವಾ ಮಣಿಪುರ ಚಕ್ರವನ್ನೇ ತನ್ನ ನಿಲಯವನ್ನಾಗಿ ಮಾಡಿಕೊಂಡಿರೋದ್ರಿಂದ ಇವಳ ನಾಮ ಮಣಿಪುರಾಬ್ಜ ನಿಲಯ ಅಂತ. ಈ ನಾಮದಿಂದ ಪ್ರಾರಂಭ ಮಾಡಿ ಲಾಕಿನ್ ಎಂಬ ಸ್ವರೂಪಿಣಿ ಅನ್ನೋ ನಾಮದವರೆಗೆ ಈ ಲಾಕಿನಿ ದೇವಿ ಅಥವಾ ಈ ಲಾಕಿನಿ ಯೋಗಿನಿಯ ಸ್ವರೂಪ ಹೇಗಿದೆ ಅನ್ನೋದನ್ನು ಈ ನಾಮಗಳು ಹೇಳ್ತಾ ಹೋಗ್ತಾ ಇವೆ. ಅಂದರೆ ನಮ್ಮ ಮಣಿಪುರ ಚಕ್ರದಲ್ಲಿ ನೆಲೆಸಿರುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಸ್ವರೂಪವೇನು ಅನ್ನೋದನ್ನು ಈ ನಾಮಗಳು ವಿವರಿಸ್ತಾ ಇವೆ. ನಮ್ಮ ಶರೀರದಲ್ಲಿ ಇದನ್ನು ನಾವು ಭಾವಿಸಿ ಅನುಸಂಧಾನ ಮಾಡ್ಕೋಬೇಕು ಅಂತ ಈ ನಾಮಗಳ ಸೂಚನೆ. ಜೊತೆಗೆ ಒಂದು ವಿಷಯ ಹೇಳಬೇಕಿಲ್ಲಿ. ಈ ಡಾಕಿನಿ, ರಾಕಿಣಿ, ಲಾಕಿನಿ ಹೀಗೆಲ್ಲ ಶಕ್ತಿ ದೇವತೆಯರ ನಾಮಗಳು ಬರ್ತಾ ಹೋಗ್ತವಲ್ಲ, ಅವರು ದೇಹದ ವಿವಿಧ ಭಾಗದಲ್ಲಿ ನೆಲೆಸಿದ್ದಾರೆ ಅಂತ. ಈ ಹೆಸರುಗಳನ್ನು ಕೇಳುವಾಗ ನಮಗೊಂದು ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು. ಯಾಕೆಂದರೆ ನಾವೆಲ್ಲ ಇದನ್ನು ಈ ಚಲನಚಿತ್ರದಲ್ಲೋ ಅಥವಾ ಯಾವುದೋ ನಾಟಕದಲ್ಲೋ ಈ ವಾಮಾಚಾರದವರು ಆಹುತಿ ಕೊಟ್ಟು ಕರೆಯುವಂಥ ಹೆಸರು ಇದು, ಲಾಕಿನಿ, ಡಾಕಿನಿ, ಶಾಕಿನಿ ಅಂತ ಅಲ್ವಾ. ಆದರೆ ನಿಜವಾಗಿ ಈ ವಾಗ್ದೇವಿಯರು ನಮ್ಮ ಶರೀರದಲ್ಲೇ ಅಂತಸ್ಥರಾಗಿರುವ ಶಕ್ತಿಯ ಪ್ರತಿರೂಪಗಳು ಇವೆಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅದನ್ನು ಆ ರೀತಿ ಭಾವಿಸೋದು ಬೇಡ. ಈಗ ನಮಗೆ ಅದರ ನಿಜ ಸ್ವರೂಪ ಏನು ಅಂತ ಗೊತ್ತಾಗ್ತಾ ಇದೆಯಲ್ಲ. ಹಾಗಾಗಿ ನಮ್ಮ ಶರೀರದಲ್ಲೇ ಇರುವಂಥ ಶಕ್ತಿಯ ವಿವಿಧ ರೂಪಗಳು ಅಂತ ನಾವು ಭಾವಿಸ್ಕೊಂಡ್ರೆ ಸಾಕು. ಮುಂದಿನ ನಾಮ ವದನತ್ರಯ ಸಂಯುತ. ಇದರ ಅರ್ಥ 3 ಮುಖಗಳಿಂದ ಕೂಡಿರುವವಳು. ಸೃಷ್ಟಿ, ಸ್ಥಿತಿ, ಲಯಗಳೆಂಬ 3 ಮುಖಗಳಿಂದ ಕೂಡಿರುವವಳು. ಮೂಲ ಶಕ್ತಿಯ ಉದಯ ಶುರುವಾಗಿದ್ದು ಅಂದರೆ
ಸೃಷ್ಟಿಯಾಗುವಾಗ ನಾರಾಯಣನ ನಾಭಿಕಮಲದಿಂದಲೇ ಈ ಸೃಷ್ಟಿಯಾದದ್ದು ಅಂತ ವೇದ ಸಾರುತ್ತೆ ಅಲ್ವಾ. ಅದೇ ನಾಭಿಕಮಲವನ್ನೇ ಇಲ್ಲಿ ಮಣಿಪೂರ ಚಕ್ರ ಅಂತ ಕರೆಯೋದು. ಹಾಗೆ ನಾಭಿಕಮಲ ಅಥವಾ ನಾರಾಯಣ ಸ್ವಾಮಿಯ ಮಣಿಪೂರ ಭಾಗದಿಂದ ಉದಿಸಿದ ಈ ಶಕ್ತಿ ಎನ್ನುವಂಥ ಮೂಲ ಪ್ರಕೃತಿ ಮುಂದೆ ತನ್ನ ವಿಸ್ತಾರಕ್ಕಾಗಿ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥ 3 ಮುಖದಲ್ಲಿ ಈ ಪ್ರಪಂಚದಲ್ಲಿಯೂ ಹಾಗೂ ಈ ದೇಹದಲ್ಲಿಯೂ ಕೂಡ ಇದೇ ರೀತಿ 3 ಮುಖದಲ್ಲಿ ಕಾರ್ಯನಿರತವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ತಾಯಿಯ ಗರ್ಭದಲ್ಲಿರುವಂಥ ಶಿಶುವಿಗೆ ಈ ನಾಭಿನಾಳದ ಮೂಲಕವೇ, ಅಂದರೆ ಮಣಿಪೂರ ಚಕ್ರದಲ್ಲಿರುವಂಥ ನಾಭಿನಾಳ, ಇದನ್ನು ಹೊಕ್ಕಳಬಳ್ಳಿ ಅಂತ ಹೇಳ್ತೀವಲ್ವ, ಆ ಹೊಕ್ಕಳಬಳ್ಳಿಯ ಮೂಲಕವೇ ಆ ತಾಯಿ ಸೇವಿಸುವ ಆಹಾರದ ರಸವು ಅತಿ ಸೂಕ್ಷ್ಮವಾಗಿ ಶಕ್ತಿಯಾಗಿ ಶಿಶುವಿನ ದೇಹವನ್ನು ಪ್ರವೇಶಿಸುವಂತೆ ಮಾಡ್ತಾ ಇರುವಂಥ ಶಕ್ತಿ ಏನಿದೆಯಲ್ಲ, ಅದೇ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದಲೇ ಎಲ್ಲ ಸೃಷ್ಟಿಯೂ ಆಗೋದು. ಹಾಗಾಗಿ ನಮ್ಮ ಶರೀರದಲ್ಲೂ ಈ ಮೂಲ ಪ್ರಕೃತಿ ಕೆಲಸ ಮಾಡ್ತದೆ, ಜೊತೆಗೆ ಪ್ರಪಂಚದಲ್ಲೂ ಈ ಮೂಲ ಪ್ರಕೃತಿ ಹೀಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ಈ ಮಣಿಪೂರಾಬ್ಜ ನಿಲಯದಿಂದ ಶುರು ಮಾಡಿ ಈ ನಾಮಗಳು ಒಂದೊಂದಾಗಿ ಹೇಳ್ತಾ ಹೋಗ್ತವೆ. ಅಂದರೆ ಸೃಷ್ಟಿಯಾಗುವಾಗ ಸೃಷ್ಟಿಯ ಮೂಲ ಸ್ಥಾನ ಮಣಿಪೂರ ಚಕ್ರ ಅಂತ. ಮುಂದಿನ ನಾಮವನ್ನು ನೋಡೋಣ. ವಜ್ರಾದಿಕಾಯುಧೋಪೇತ, ವಜ್ರಾದಿ ಆಯುಧಗಳಿಂದ ಕೂಡಿದವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಲಾಕಿನಿ ದೇವಿ ವಜ್ರಾಯುಧ, ಶಕ್ತಿಯಾಯುಧ ಮತ್ತು ದಂಡಾಯುಧಗಳ ಜೊತೆಗೆ ಅಭಯ ಮುದ್ರಧಾರಣೆಯನ್ನು ಮಾಡಿದಳೆ ಅಂತ ಈ ನಾಮದ ವಿವರಣೆ. ಅಂದರೆ ಆಯುಧಗಳೂ ಇವೆ, ಅಭಯವೂ ಇದೆ. ಯಾರು ಯಾವುದಕ್ಕೆ ಯೋಗ್ಯರು, ಅವರವರ ಯೋಗ್ಯತೆಗನುಗುಣವಾಗಿ ಆಯುಧವೋ ಅಭಯವೋ ಅದನ್ನು ಈ ತಾಯಿ ಪ್ರದಾನ ಮಾಡ್ತಾಳೆ ಅಂತ ಈ ವಜ್ರಾದಿಕಾಯುಧೋಪೇತ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಡಾಮರಿಯಾದಿಭಿರಾವೃತ, ಡಾಮರಿ ಮೊದಲಾದ ಶಕ್ತಿಗಳಿಂದ ಕೂಡಿಕೊಂಡವಳು ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಡಾಮರಿ ಮೊದಲಾದ 10 ಶಕ್ತಿಯಿಂದ ಈ ಲಾಕಿನಿ ದೇವಿ ಆವೃತಳಾಗಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಆ 10 ಶಕ್ತಿಗಳು ಯಾವುದು ಅಂತಂದರೆ ಡ, ಢ, ಣ, ತ, ಥ, ದ, ಧ, ನ, ಪ, ಫ. ಈ ಅಕ್ಷರಗಳಿವೆಯಲ್ಲ ಅಕ್ಷರಮಾಲೆಯಲ್ಲಿ, ಆ ಅಕ್ಷರಗಳೇ 10 ಶಕ್ತಿಗಳು. ಈ ಮಣಿಪೂರ ಚಕ್ರದಲ್ಲಿರುವಂಥ 10 ದಳದ ಕಮಲ ಅಂತ ಹೇಳ್ತಾರೆ. ಆ ಸ್ಥಳದಲ್ಲಿ ಆ ಮಣಿಪೂರ ಚಕ್ರದಲ್ಲಿರುವಂತಹ 10 ದಳದ ಕಮಲಗಳಲ್ಲಿ ಈ 10 ಅಕ್ಷರಗಳಿಂದ ಅಥವಾ ಈ 10 ಶಕ್ತಿಗಳಿಂದ ಕೂಡಿಕೊಂಡು ಈ ಲಾಕಿನಿ ದೇವಿ ನೆಲೆಸಿದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ಶ್ಲೋಕ. ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯೆಂಬ ಸ್ವರೂಪಿಣಿ. ರಕ್ತವರ್ಣ ಕೆಂಪು ಬಣ್ಣದವಳು, ಇವಳ ಬಣ್ಣ ಕೆಂಪು. ಹಾಗೆ ಮಾಂಸನಿಷ್ಠ, ಮಾಂಸನಿಷ್ಠ ಅನ್ನುವಂಥ ನಾಮದಿಂದ ಇವಳು ನಮ್ಮ ಮಾಂಸಖಂಡದಲ್ಲಿ ನೆಲೆಯಾಗಿರುವವಳು. ಮಾಂಸಖಂಡದಲ್ಲಿ ನೆಲೆಯಾಗಿದ್ದು ಈ ದೇಹವನ್ನು ರಕ್ಷಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಗುಡಾನ್ನ ಪ್ರೀತ ಮಾನಸ, ಬೆಲ್ಲದ ಆಹಾರದಿಂದ ಪ್ರೀತಳಾಗುವವಳು. ಈ ಲಾಕಿನಿ ದೇವಿಗೆ ಬೆಲ್ಲದಿಂದ ಮಾಡಿದಂಥ ಆಹಾರ ತುಂಬ ಪ್ರೀತಿ. ಅಂದರೆ ಸಿಹಿ ನೈವೇದ್ಯ ಪ್ರೀತಳು ಅಂತಾಯಿತು ಅಲ್ವಾ. ಬೆಲ್ಲ ಅಥವಾ ಸಕ್ಕರೆಯಿಂದ ತಯಾರಿಸಿದ ಸಿಹಿ ಪದಾರ್ಥ ಏನಿದೆ ಅದರನ್ನು ನೈವೇದ್ಯ ಮಾಡ್ತಾರೆ. ಮಧುರ ಅನ್ನಪ್ರಿಯ ಅಂತಲೂ ಈ ಗುಡಾನ್ನ ಪ್ರೀತ ಮಾನಸ ಅನ್ನೋ ನಾಮಕ್ಕೆ ಹೇಳ್ತಾರೆ. ಈ ಬೆಲ್ಲ, ಹಾಲು, ತುಪ್ಪ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಇವುಗಳನ್ನು ಉಪಯೋಗಿಸಿ ಮಾಡುವಂತಹ ಅನ್ನವೇ ಗುಡಾನ್ನ. ಈ ಆಹಾರಗಳು ನಮ್ಮ ಶರೀರದ ಮಾಂಸಖಂಡಗಳನ್ನು ಪುಷ್ಟೀಕರಣಗೊಳಿಸುವಂಥ ಆಹಾರಗಳು ಹಾಗೂ ನಾಲಿಗೆಗೂ ಮನಸ್ಸಿಗೂ ಮುದ ನೀಡುವಂಥ ಅಥವಾ ತೃಪ್ತಿ ನೀಡುವಂಥ ಆಹಾರಗಳು. ಹಾಗಾಗಿ ಮಾಂಸದಲ್ಲಿ ನೆಲೆಸಿರುವ ಈ ಶಕ್ತಿ ಯೋಗಿನಿ ಈ ಗುಡಾನ್ನವನ್ನು ಇಷ್ಟಪಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಗಮನಿಸಬೇಕು, ಗೂಡಂದರೆ ಬೆಲ್ಲ, ಮರಾಠಿಯಲ್ಲೂ ಹೌದು, ಕೊಂಕಣಿಯಲ್ಲೂ ಹೌದು. ಹಾಗಾಗಿ ಗುಡ ಅನ್ನ ಅಂತಂದರೆ ಈ ಸಂಸ್ಕೃತದಲ್ಲೂ ಗುಡ ಅನ್ನ ಅಂತಂದರೆ ಬೆಲ್ಲದ ಅನ್ನ ಅಂತಲೇ ಅರ್ಥ. ಮುಂದಿನ ನಾಮ ಸಮಸ್ತ ಭಕ್ತ ಸುಖದ.
ಸಮಸ್ತ ಭಕ್ತರಿಗೂ ಸುಖವನ್ನು ನೀಡುವವಳು. ತನ್ನ ಭಕ್ತರಿಗೆ ಐಹಿಕ ಹಾಗೂ ಪಾರಮಾರ್ಥಿಕ ಎರಡೂ ಸುಖವನ್ನು ನೀಡ್ತಾಳೆ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಲಾಕಿನ್ಯೆಂಬ ಸ್ವರೂಪಿಣಿ. ಲಾಕಿನಿ ಮಾತೆಯ ಸ್ವರೂಪದಲ್ಲಿರುವವಳು ಅಂತ ಅರ್ಥ. ಈ ಹಿಂದಿನ 8 ನಾಮಗಳಲ್ಲಿ ಏನು ವರ್ಣನೆ ನೋಡ್ತಾ ಬಂದ್ವಲ್ಲ ನಾವು, ಈ 8 ನಾಮಗಳಲ್ಲಿ ತೋರುವಂಥ ಈ ಶಕ್ತಿ ಯೋಗಿನಿ ಅಥವಾ ಈ ಶಕ್ತಿ ದೇವತೆ ಲಾಕಿನಿ ಎನ್ನುವ ಹೆಸರಿನಲ್ಲಿರುವಂತಹ ಶ್ರೀಮಾತಾ ಸ್ವರೂಪಿಣಿ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ಶ್ಲೋಕ. ಸ್ವಾಧಿಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಶೂಲಾದ್ಯಾಯುಧ ಸಂಪನ್ನ ಪೀತವರ್ಣಾತಿಗರ್ವಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಸ್ವಾಧಿಷ್ಠಾನಾಂಬುಜಗತ. ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆಸಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈಗ ಸ್ವಾಧಿಷ್ಠಾನ ಚಕ್ರ, ಈ ಚಕ್ರ ಮೊದಲೇ ಹೇಳಿದಂತೆ ಜನನಾಂಗದ ಮೂಲದಲ್ಲಿರುವಂಥ ಚಕ್ರ. ಇಲ್ಲಿ ನೆಲೆಸಿರುವಂಥ ಶಕ್ತಿಯನ್ನು ಕಾಕಿನಿ ಅಂತ ವಾಗ್ದೇವಿಯರು ಹೆಸರಿಸ್ತಾ ಇದ್ದಾರೆ. ಈ ನಾಮದಿಂದ ಹಿಡಿದು ಕಾಕಿನಿ ರೂಪಧಾರಿಣಿ ಅನ್ನುವಲ್ಲಿಯವರೆಗೆ ಈ ಕಾಕಿನಿ ದೇವಿಯ ಸ್ವರೂಪ ವರ್ಣನೆ ಇದೆ. ಮುಂದಿನ ನಾಮ ಚತುರ್ವಕ್ತ್ರ ಮನೋಹರ. ಇದರ ಅರ್ಥ 4 ಮುಖಗಳಿಂದ ಮನೋಹರವಾಗಿ ಉಳ್ಳವಳು. ಇಲ್ಲಿ 4 ಮುಖಗಳೆಂದರೆ ಚತುರ್ವಿಧ ಪುರುಷಾರ್ಥಗಳನ್ನು ಯೋಗ್ಯತೆಯುಳ್ಳ 4 ಆಶ್ರಮ ಮತ್ತು 4 ವರ್ಣದವರಿಗೆ ನೀಡುವವಳು ಅಂತ ಅರ್ಥ. ಮುಂದಿನ ನಾಮ ಶೂಲಾದ್ಯಾಯುಧ ಸಂಪನ್ನ. ಶೂಲವೇ ಮೊದಲಾದ ಆಯುಧಗಳಿಂದ ಕೂಡಿದವಳು ಅಂತ ಅರ್ಥ. ಶೂಲ, ಪಾಶ, ಕಪಾಲ ಈ ಆಯುಧಗಳಿಂದ ಕೂಡಿದಾಳೆ. ಮತ್ತು ಅಭಯ ಮುದ್ರಾಕರಳು ಆಗಿದ್ದಾಳೆ. ದುಷ್ಟರಿಗೆ ಶಿಕ್ಷೆಯನ್ನು ನೀಡುವಂಥವಳು ಮತ್ತು ಶಿಷ್ಟರಿಗೆ ತನ್ನ ಅಭಯ ಕರದಿಂದ ರಕ್ಷಣೆಯನ್ನು ಕೂಡ ನೀಡುವ ಹೊಣೆ ಹೊತ್ತವಳು ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಪೀತವರ್ಣ. ಪೀತವರ್ಣ ಅಂದರೆ ಹಳದಿ ಬಣ್ಣದಿಂದ ಕೂಡಿದಾಳೆ ಅಂತ ಅರ್ಥ. ಹಳದಿ ಬಣ್ಣ ಅಂತಂದರೆ ಬಂಗಾರದ ಬಣ್ಣ. ಅತಿಶಯವಾದ ಸೌಂದರ್ಯವತಿ ಇವಳು ಅನ್ನಲಿಕ್ಕೆ ಇಲ್ಲಿ ಪೀತವರ್ಣ ಅನ್ನುವಂಥ ನಾಮ ಬಂದಿದೆ. ಬಂಗಾರ ಅಂತಂದರೆ ಅದು ಅತಿಶಯವಾದ ಸೌಂದರ್ಯವನ್ನು, ಆಕರ್ಷಣೆಯನ್ನು ಹೊಂದಿರುವಂಥದ್ದಲ್ವಾ, ಹಾಗಾಗಿ ಪೀತವರ್ಣ ಅನ್ನುವಂಥ ನಾಮ. ಮುಂದಿನ ನಾಮ ಅತಿ ಗರ್ವಿತ ಅಂದರೆ ಅತಿ ಗರ್ವಿತಳು. ತನ್ನ ಸೌಂದರ್ಯ, ಕಾಂತಿ, ಶೋಭೆ, ಬಲ ಇವುಗಳೆಲ್ಲದರಿಂದ ಕೂಡಿ ಅತಿ ಗರ್ವಿತಳಾಗಿರುವವಳು ಈ ದೇವಿ ಅಂತ ಈ ನಾಮ ಹೇಳ್ತಾ ಇದೆ. ಇಂತಹ ನಾಮಗಳಿಂದ ನಾವು ಕನ್ಫ್ಯೂಸ್ ಆಗಬಾರ್ದು. ಶ್ರೀಮಾತೆಗೆ ಗರ್ವ ಅಂತಂದ್ರೇನು ಅನ್ನೋ ಯೋಚನೆ ನಮಗೆ ಬರ್ತದೆ ಅಲ್ವಾ. ಸರಿಯಾಗಿ ಯೋಚಿಸಿ ತಿಳಿದುಕೊಂಡಾಗ ನಮಗೆ ಈ ನಾಮದ ರಹಸ್ಯ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ. ಈ ಲೋಕದಲ್ಲಿ ಹೆಚ್ಚಾಗಿ ಸೌಂದರ್ಯ, ಸಂಪತ್ತು, ಶಕ್ತಿ, ಅಧಿಕಾರ, ಉತ್ತಮ ಕುಲದಲ್ಲಿ ಹುಟ್ಟಿದವರು ಅಂತ ಹೀಗೆ, ಅಥವಾ ಹಲವಾರು ವಿದ್ಯೆಗಳಲ್ಲಿ ಪಾರಂಗತರು ಇಂಥವರೆಲ್ಲ ಸಿಗ್ತಾರಲ್ಲ ನಮಗೆ ನೋಡಲಿಕ್ಕೆ. ಇಂಥವರಿಗೆಲ್ಲ ಹೆಚ್ಚಾಗಿ ಏನಾಗಿರ್ತದೆ, ಸಹಜವಾಗಿಯೇ ಒಂದು ಗರ್ವ ಅವರಲ್ಲಿ ಕಾಣಿಸ್ಕೊಳ್ತದೆ ಅಲ್ವಾ. ತನ್ನ ಬಿಟ್ಟರೆ ಇನ್ಯಾರಿಲ್ಲ ಅನ್ನೋ ರೀತಿಯಲ್ಲಿ ಇವರಿರ್ತಾರೆ. ಈ ರೀತಿ ಗರ್ವ ಯಾವಾಗ ಸಂಭವಿಸ್ತದೆ ಅಂತಂದರೆ ಸ್ವಾಧಿಷ್ಠಾನದ ಚಕ್ರದಿಂದ ಆ ಶಕ್ತಿ ಇನ್ನೂ ಅವರಿಗೆ ಮೇಲೆದ್ದಿರೋದಿಲ್ಲ. ಅಂದರೆ ಇನ್ನೂ ಈ ಲೋಕದ ಒಂದು ಅಜ್ಞಾನದ ಸ್ಥಿತಿ ಇದೆಯಲ್ಲ, ಉಳಿದವರಿಗಿಂತ ಹೆಚ್ಚಿಗೆ ಸಂಪತ್ತು ನನಗಿದೆ, ನಾನೇ ಹೆಚ್ಚಿನವನು ಅನ್ನುವಂಥ ಒಂದು ರೀತಿ ಗರ್ವ ಇರ್ತದಲ್ಲ, ಗ್ರೇಡು ಅಂತ ನಾವು ಹೇಳ್ತೀವಲ್ಲ, ಹೀಗೆ ಆ ರೀತಿಯ ಮನಸ್ಥಿತಿಯಲ್ಲಿ ಇರ್ತಾರಲ್ಲ ಅಂಥವರು ಇನ್ನೂ ಸ್ವಾಧಿಷ್ಠಾನದ ಚಕ್ರದಲ್ಲೇ ನೆಲೆಯಾಗಿದ್ದಾರೆ ಅಂತ ಅರ್ಥ. ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ನಮ್ಮ ಅಜ್ಞಾನದ ಮೋಹಜನ್ಯ ಸ್ಥಿತಿಯಲ್ಲಿ ನಮ್ಮ ಮನಸ್ಸೂ ಕೂಡ ಇದೇ ಆದಿಶಕ್ತಿಯಿಂದ ಹಾಗೆ ತಮೋಗುಣದಿಂದ ನಡೆದುಕೊಳ್ಳುವಂತೆಯೇ ಪ್ರೇರಣೆಯಾಗ್ತಾ ಇರ್ತದೆ. ಆದರೆ ಯಾವಾಗ ನಮ್ಮಲ್ಲಿ ಭಕ್ತಿಭಾವ ನಿಜವಾಗಿ ಉದಿಸ್ತದೆಯೋ ಆಗ ಈ ಜ್ಞಾನದ ಕಿರಣಗಳು ನಮ್ಮದೇ ಯೋಚನೆಯಲ್ಲಿ ಬಂದು ನಮಗೆ ನಾವೇ ಇದೆಲ್ಲವನ್ನು ಬಿಟ್ಟು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು, ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಸತ್ಸಂಗದಿಂದಲೋ ಅಥವಾ ಗುರುವಿನಿಂದಲೋ ಅಥವಾ ಮತ್ಯಾವುದೋ ತಿಳುವಳಿಕೆ ಹೊಂದಿದ ವ್ಯಕ್ತಿಯಿಂದಲೋ ಈ ಆಧ್ಯಾತ್ಮಿಕ ವಿಷಯಗಳನ್ನು ಆಸಕ್ತಿಯುತವಾಗಿ ಗ್ರಹಿಸ್ತಾ ನಮ್ಮ ತಪ್ಪು ದಾರಿಯಿಂದ ನಮ್ಮನ್ನು ಸರಿದಾರಿಗೆ ನಾವೇ ತಂದ್ಕೋತೀವಲ್ಲ, ಇದು ನಿಜವಾಗಿ ಈ ಸ್ವಾಧಿಷ್ಠಾನ ಚಕ್ರವನ್ನು ದಾಟುವಂಥದ್ದು ಅಂತ
ಈ ನಾಮಗಳು ಸಾಂಕೇತಿಕವಾಗಿ ಹೇಳ್ತಾ ಇವೆ. ಇಲ್ಲಿ ಈ ಸ್ವಾದಿಷ್ಠಾನಾಂಬುಜಗತ ಅನ್ನುವಂಥ ಆ ದೇವಿ ಏನಿದ್ದಾಳೆ, ಕಾಕಿನಿ ದೇವಿ, ಅವಳ ಕೈಯಲ್ಲಿ ಶೂಲ, ಪಾಶ, ಕಪಾಲ ಅನ್ನುವಂಥ ವಿಷಯ ಬಂತಲ್ಲ. ಆ ಶೂಲ, ಪಾಶ, ಕಪಾಲಗಳೆಲ್ಲ ಸಾಂಕೇತಿಕವಾಗಿ ಯಾವುದನ್ನು ಸೂಚಿಸ್ತಾ ಇದೆ ಗೊತ್ತಾ? ಶೂಲ ಅಂತಂದರೆ ಹರಿತವಾದ ಆಯುಧ ಅಲ್ವಾ? ಅಂದರೆ ನಮ್ಮ ಅಹಂಕಾರ, ಮದ, ಗರ್ವ, ಸೊಕ್ಕು ಇವುಗಳೆಲ್ಲದರಿಂದ ಕೂಡಿಕೊಂಡಂಥ ಮಾತು ಅಂತ ಈ ಶೂಲ ಅನ್ನುವಂಥ ನಾಮ ಸೂಚಿಸ್ತಾ ಇದೆ. ಅಂದರೆ ಸದಾ ಇನ್ನೊಬ್ಬರನ್ನು ತಿವಿಲಿಕ್ಕೆ ಸಿದ್ಧ ಆಗಿರ್ತದೆ ನಮ್ಮ ಮಾತು, ನಮ್ಮ ಕೃತಿ. ಈ ರೀತಿಯ ವರ್ತನೆ ಏನು ಮಾಡ್ತದೆ, ಇನ್ನೊಬ್ಬರಿಗೆ ಗಾಯ ಮಾಡ್ತದೆ, ಇನ್ನೊಬ್ಬರ ಮನಸ್ಸಿಗೆ ದುಃಖವನ್ನುಂಟು ಮಾಡ್ತದೆ. ಇದು ಅಹಂಕಾರ ಮಾಡುವಂಥ ಪಾಪದ ಕೆಲಸ. ಹಾಗೆ ಇಲ್ಲಿ ಪಾಶ ಅಂತ ನೋಡೋದಾದರೆ, ಈ ಪಾಶ ಬಂಧಿಸುವಂಥ ಕೆಲಸ, ಹಗ್ಗ ಇದು ಪಾಶ ಅಂದರೆ ಅಲ್ವಾ? ಬಂಧಿಸುವಂಥ ಕೆಲಸ ಮಾಡ್ತದೆ ಅಂತಂದರೆ ನಮ್ಮ ಮನಸ್ಸೇ ಪಾಶವಾಗಿ ವರ್ತಿಸ್ತಾ ಇರ್ತದೆ. ಮೋಹದ ಅಂಟಿನಲ್ಲಿ, ಅಹಂಕಾರದ ಮದದಲ್ಲಿ, ಅಂದರೆ ನಾನು ನಂದು ಅನ್ನುವಂಥ ಭಾವದಲ್ಲಿ ನಮ್ಮನ್ನು ಈ ಲೋಕಕ್ಕೆ, ಈ ನಮ್ಮದೇ ಮನಸ್ಸು ಕಟ್ಟು ಹಾಕಿಬಿಡ್ತದೆ. ಜನ್ಮ ಮರಣದ ಸರಪಳಿಯಲ್ಲಿ ನಮ್ಮನ್ನು ಸಿಕ್ಕಿಸಿ ಹಾಕ್ತದೆ ಅಲ್ವಾ? ಇದು ಪಾಶ ನಿಜವಾಗಿ. ಆಮೇಲೆ ಕಪಾಲ ಅನ್ನುವಂಥ ಒಂದು ವಿಷಯ ಬಂತಲ್ಲ. ಕಪಾಲ ಅಂತಂದರೆ ನಮ್ಮ ತಲೆ ಒಳಗೆ ತುಂಬಿಕೊಂಡಿರುವಂಥ ಆಸೆ. ಈ ಮನುಷ್ಯ ಹಲವಾರು ಆಸೆಗಳಿಗೆ ಬಲಿಯಾಗ್ತಾನೆ. ಉದಾಹರಣೆ ಕೊಡೋದಾದರೆ, ಒಂದು ನಿಧಿ ಆಸೆ ಅಂತ ಇಟ್ಕೊಳ್ಳಿ. ಇದಕ್ಕಾಗಿ ಕಪಾಲವನ್ನು ಬಲಿ ಕೊಡ್ತಾರೆ. ಈ ಆಸೆಗೆ ಬಲಿ ಬಿದ್ದ ತಾಂತ್ರಿಕರು, ಭೈರವರು ಹಾಗೂ ಈ ಅನೇಕ ಸಾಮಾನ್ಯ ಜನರು ಕೂಡ ಯಾವುದೋ ಮೂಢನಂಬಿಕೆಗೆ ಒಳಗಾಗಿ ಯಾವುದೋ ಮಕ್ಕಳನ್ನು ಕೊಂಡೊಯ್ದು ದೇವಿಗೆ ಬಲಿ ಕೊಡೋದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರಲ್ಲ. ಈ ಸ್ಮಶಾನ ಕಾಳಿ ಆರಾಧನೆ, ಮಹಾಭೈರವ ದೇವ ಅಂತೆಲ್ಲ ಒಂದು ರೀತಿ ಮೂಢಭಕ್ತಿಯಿಂದ ಆರಾಧನೆ ಮಾಡಿ ಅತಿ ತುಚ್ಛ ಅಥವಾ ಹೀನ ಕೃತ್ಯಗಳನ್ನು ಸ್ವಾರ್ಥಕ್ಕಾಗಿ ಲೋಭ ಬುದ್ಧಿಯಲ್ಲಿ ನಡೆಸ್ತಾರಲ್ಲ, ಇಂಥವರೆಲ್ಲ ಈ ಕ್ಷುದ್ರ ಜನ್ಮಗಳ ಸರಣಿಗೆ ಸಿಲುಕ್ತಾರೆ, ಹೀನ ಜನ್ಮಕ್ಕೆ ಹೋಗ್ತಾರೆ. ಹಾಗೆ ಆಸ್ತಿ ಲೋಭ, ಧನಲೋಭ, ಹೆಣ್ಣಿನ ಲೋಭಕ್ಕೆ ಸಿಲುಕಿ ಮಾಡಬಾರ್ದನ್ನೆಲ್ಲ ಮಾಡ್ತಾ ಆ ವಸ್ತುಗಳನ್ನು ದಕ್ಕಿಸಿಕೊಳ್ಳಿಕ್ಕೆ ತಮ್ಮ ಛಲವನ್ನು, ಡಂಬವನ್ನು ತೋರಿಸ್ತಾ ಹೋರಾಡಿ ಸಾಯ್ತಾರೆ. ಇಂಥವರು ಎಷ್ಟೋ ಜನ್ಮಗಳನ್ನು ಮುಂದೆ ಏನೇನೋ ದುಃಖಾವಸ್ಥೆಯ ನರಳಾಟದಲ್ಲಿ ಕಳಿಬೇಕಾಗ್ತದೆ. ಇದು ಈ ಶೂಲದಿಂದ ಇರಿದು ಪಾಶದಿಂದ ಬಿಗಿಯಾಗಿ ಕಟ್ಟಿ ನಮ್ಮ ತಲೆಯೊಳಗೆ, ಅಂದರೆ ಕಪಾಲದೊಳಗೆ ಅತಿಯಾದ ನೋವು, ದುಃಖವನ್ನು ಅನುಭವಿಸುವಂತೆ ಮಾಡುವಂತಹ ಸ್ವಯಂಕೃತ ಅಪರಾಧ. ನಾವು ಮನುಷ್ಯ ಜನ್ಮಕ್ಕೆ ಬಂದಾಗ ಈ ಎಲ್ಲ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು, ಮನನ ಮಾಡಿಕೊಂಡು, ನಮ್ಮ ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟನ್ನು ಅಳವಡಿಸ್ಕೊಂಡು ಬದುಕಿದರೆ ನಮ್ಮ ಪಾಶದ ಬಂಧನವನ್ನು ನಾವೇ ಕಳಚಿ ಒಗೀಲಿಕ್ಕಾಗ್ತದೆ. ಹೀಗಾದಾಗ ಮಾತ್ರ ಮನುಷ್ಯ ಜನ್ಮದ ಸಾರ್ಥಕತೆ. ಈ ಸಾಧನೆ ಏನಿದೆಯಲ್ಲ, ಈ ಸಾಧನೆಯೇ ಸ್ವಾಧಿಷ್ಠಾನ ಚಕ್ರವನ್ನು ದಾಟುವ ಎಚ್ಚರ. ಸ್ವ ಅಧಿಷ್ಠಾನ, ನಮಗೆ ನಾವೇ ಅಧಿಷ್ಠಾನ ಮಾಡಿಕೊಂಡಂತಹ ಈ ಒಂದು ಗರ್ವ, ಈ ಒಂದು ಮೋಹ, ಈ ರೀತಿಯ ಅಜ್ಞಾನಜನ್ಯ ಮನಸ್ಥಿತಿ ಏನಿದೆಯಲ್ಲ, ಇದು ಸ್ವಾಧಿಷ್ಠಾನದಲ್ಲಿ ನಮ್ಮ ಬುದ್ಧಿ ನೆಲೆಸಿದ್ದಾಗ ಆಗುವಂತಹ ಎಲ್ಲ ಅಜ್ಞಾನದ ಕಾರ್ಯ. ಹಾಗಾಗಿ ಈ ಅಜ್ಞಾನವನ್ನು ದಾಟಬೇಕಾದ್ರೆ, ಈ ಮೋಹ ಮಮವನ್ನು ದಾಟಬೇಕಾದ್ರೆ ಈ ಸ್ವಾಧಿಷ್ಠಾನದಲ್ಲಿ ನೆಲೆಸಿರುವಂಥ ಈ ಶಕ್ತಿಯನ್ನೇ ನಾವು ಯೋಚನೆ ಮಾಡಿ ಧ್ಯಾನಿಸಿ ಆ ಅಜ್ಞಾನವನ್ನು ದಾಟಬೇಕು. ಅಥವಾ ಈ ಆದಿಶಕ್ತಿ ಲಲಿತಾಂಬಿಕೆಯನ್ನೇ ಮನಸ್ವೀ ಅರ್ಚನೆ ಮಾಡಿ ಈ ಅಜ್ಞಾನದಿಂದ ನನ್ನನ್ನು ಪಾರು ಮಾಡು ತಾಯಿ ಅಂತ ನಿತ್ಯ ನಾವು ಬೇಡ್ಕೋಬೇಕು ಅನ್ನುವಂಥದ್ದನ್ನು ಈ ನಾಮಗಳು ಸಾಂಕೇತಿಕವಾಗಿ, ರಹಸ್ಯವಾಗಿ ಸೂಚಿಸ್ತಾ ಇದೆ. ಮುಂದಿನ ಶ್ಲೋಕವನ್ನು ನೋಡೋಣ. ಮೇಧೋನಿಷ್ಠ ಮಧುಪ್ರೀತ ಬಂದಿನ್ಯಾದಿ ಸಮನ್ವಿತ ದಧ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪಧಾರಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮೇಧೋನಿಷ್ಠ. ಇದರ ಅರ್ಥ ಮೇಧಸ್ಸಿನಲ್ಲಿರುವವಳು ಅಂತ ಅರ್ಥ. ಮೇಧಸ್ಸು ಅಂತಂದರೆ ಕೊಬ್ಬು. ಕೊಬ್ಬು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು, ನಮ್ಮ ಆಡು ಮಾತಿನಲ್ಲಿ ಅದಕ್ಕೆ ಅಹಂಕಾರ ಅಂತ ಅರ್ಥ. ಇನ್ನೊಂದು, ಕೊಬ್ಬು ಅಂದರೆ ಫ್ಯಾಟ್ ಅಂತ ಹೇಳ್ತೀವಲ್ಲ, ಶರೀರಕ್ಕೆ ಬೇಕಾದಂಥ ಫ್ಯಾಟ್ ಅಂತ ಹೇಳ್ತೀವಲ್ವ, ಆ ಕೊಬ್ಬು ಅಂತಲೂ ಅರ್ಥ. ಎರಡೂ ಅರ್ಥದಲ್ಲಿ ಈ ನಾಮವನ್ನು
ತೆಗೆದುಕೊಳ್ಳಬಹುದು. ಅತಿ ಗರ್ವಿತ ಅಂತ ಮೇಲಿನ ನಾಮ ಬಂದಿತ್ತಲ್ಲ, ಅದು ಹೇಳುವಂಥದ್ದು ಈ ಕೊಬ್ಬು ಅಂದರೆ ನಮ್ಮ ಆಡು ಭಾಷೆಯಲ್ಲಿ ನಾವೇನು ಹೇಳ್ತೀವಿ ಅದರನ್ನೇ ಹೇಳುತ್ತೆ. ಹಾಗೆ ಈಗ ದೇಹದ ವಿಚಾರಕ್ಕೆ ಬಂದರೆ ಈ ಫ್ಯಾಟ್, ಗುಡ್ ಫ್ಯಾಟ್, ಇದು ದೇಹಕ್ಕೆ ಮಾಂಸಖಂಡಗಳಿಗೆ ಪುಷ್ಟಿ ನೀಡುವ ಧಾತು. ನಾವು ಸ್ನಿಗ್ಧೌದನ ಪ್ರಿಯ ಅನ್ನುವಂಥ ನಾಮದಲ್ಲಿ ಇದರನ್ನು ನೋಡಿದ್ವಿ ಅಲ್ವಾ. ಅದರಂತೆ ಈ ಒಳ್ಳೆ ಕೊಬ್ಬು ಅಥವಾ ಗುಡ್ ಫ್ಯಾಟ್ ಏನಿದೆ, ಇದು ದೇಹಕ್ಕೆ ಮಾಂಸಖಂಡಗಳಿಗೆ ಪುಷ್ಟಿ ನೀಡುವಂಥ ಧಾತು. ಇದರಲ್ಲಿನ ಶಕ್ತಿಯೇ ಕಾಕಿನಿ ದೇವಿ ಅಂತ ಈ ನಾಮ ಹೇಳ್ತಾ ಇದೆ. ಜೀವಿಗಳ ದೇಹದ ಮಾಂಸಖಂಡಗಳಲ್ಲಿ ನೆಲೆಸಿ ಆ ಮಾಂಸಖಂಡಗಳನ್ನು ಶಕ್ತಿಯುತಗೊಳಿಸುವ ಆಹಾರದ ಮೂಲಕ ಶಕ್ತಿಯನ್ನು ಮಾಂಸಖಂಡಗಳಿಗೆ ಊಡಿ ನಮ್ಮನ್ನು ರಕ್ಷಿಸ್ತಾಳೆ. ಹಾಗೆ ಬ್ಯಾಡ್ ಫ್ಯಾಟ್ ಅಂತಿದೆಯಲ್ಲ, ಕೆಟ್ಟ ಕೊಲೆಸ್ಟ್ರಾಲು, ಆ ಕೆಟ್ಟ ಕೊಲೆಸ್ಟ್ರಾಲ್ ಮೂಲಕ ಅವರವರ ಕರ್ಮಾನುಸಾರವಾಗಿ ಅವರ ದೇಹವನ್ನು ರೋಗಕ್ಕೀಡು ಮಾಡುವುದು ಕೂಡ ಇದೇ ಶಕ್ತಿಯೇ. ಈ ಅರ್ಥದಲ್ಲಿ ಮೇಧೋನಿಷ್ಠ, ಕೊಬ್ಬಿನಲ್ಲಿರುವವಳು, ಅದು ಗುಡ್ ಫ್ಯಾಟ್ ಆಗಿರ್ಬೋದು, ಬ್ಯಾಡ್ ಫ್ಯಾಟ್ ಆಗಿರ್ಬೋದು, ಅಥವಾ ಅಹಂಕಾರವೇ ಆಗಿರ್ಬೋದು. ಈ ಮೂರೂ ಅರ್ಥದಲ್ಲಿ ಈ ನಾಮಗಳು ತೆರೆದುಕೊಳ್ತಾ ಇವೆ. ಮುಂದಿನ ನಾಮ ಮಧುಪ್ರೀತ. ಮಧು ಅಂತಂದರೆ ಜೇನುತುಪ್ಪ. ಈ ಜೇನುತುಪ್ಪ ಪ್ರಿಯಳು. ಈ ದೇವಿಗೆ ಜೇನುತುಪ್ಪ ಅಂದರೆ ಅನೇಕ ಔಷಧೀಯ ಭಂಡಾರವಾದ ಈ ಜೇನುತುಪ್ಪ ತುಂಬ ಪ್ರಿಯ ಅಂತ ಈ ನಾಮ ಹೇಳ್ತಾ ಇದೆ. ಈ ಜೇನುತುಪ್ಪದ ಜೊತೆಗೆ ಸಿಹಿಯಾದ ಕಬ್ಬಿನ ರಸ, ಪಾನಕ, ಪಾಯಸ ಇವೆಲ್ಲವೂ ಕೂಡ ಈ ದೇವಿಗೆ ಪ್ರೀತಿಯಂತೆ. ಅದೆಲ್ಲವೂ ಈ ಮಧು ಅನ್ನುವಂತಹ ಶಬ್ದದಿಂದ ಸೂಚನೆ ಆಗ್ತಾ ಇದೆ. ಈ ಆಹಾರಗಳೆಲ್ಲವೂ ಹಿಂದೆ ವಿವರಿಸಿದಂತೆ ದೇಹಕ್ಕೆ ಹಿತವೂ ಹೌದು, ಪುಷ್ಟಿಕರವೂ ಹೌದು, ಬಲವರ್ಧಕವೂ ಹೌದು, ಆಯುರ್ವರ್ಧಕ, ಜೊತೆಗೆ ನಾಲಿಗೆಯ ಸವಿಯ ಮೂಲಕ ಮನಸ್ಸಿಗೆ ಖುಷಿ ಕೊಡುವಂಥ ಆಹಾರ ಪದಾರ್ಥಗಳು. ಹಾಗಾಗಿ ಈ ದೇವಿಗೆ ಮಧುಪ್ರೀತ ಅನ್ನುವಂಥ ನಾಮ. ಮುಂದಿನ ನಾಮ ಬಂದಿನ್ಯಾದಿ ಸಮನ್ವಿತ. ಬಂದಿನಿ ಮೊದಲಾದ ಶಕ್ತಿಯಿಂದ ಕೂಡಿದವಳು ಅಂತ ಈ ನಾಮದ ಅರ್ಥ. ಬಂದಿನಿ ಅನ್ನೋ ಹೆಸರಿನ 6 ವಿವಿಧ ಶಕ್ತಿಗಳಿಂದ ಕೂಡಿ ಆ ಸ್ವಾಧಿಷ್ಠಾನ ಚಕ್ರದಲ್ಲಿನ ಕಾಕಿನಿ ದೇವಿ ನಮ್ಮನ್ನು ಪ್ರೇರಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ನಾಮದಲ್ಲಿ ಬಂದಿನಿ ಮೊದಲಾದ 6 ಶಕ್ತಿಗಳು ಅಂತಂದರೆ ಭ, ಭ, ಮ, ಯ, ರ, ಲ ಅನ್ನುವಂತಹ ಈ ವರ್ಣಮಾಲೆಯ 6 ಅಕ್ಷರಗಳು, ಈ 6 ಅಕ್ಷರಗಳಿಂದ ಒಡಗೂಡಿ ಈ ದೇವಿ ಸ್ವಾಧಿಷ್ಠಾನ ಚಕ್ರದಲ್ಲಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ದಧ್ಯನ್ನಾಸಕ್ತ ಹೃದಯ. ದಧಿ ಅನ್ನದಲ್ಲಿ ಆಸಕ್ತಳಾದ ಮನಸ್ಸಿನವಳು. ದಧ್ಯನ್ನ ಅಂತಂದರೆ ಮೊಸರನ್ನ. ಆ ಮೊಸರನ್ನದಲ್ಲಿ ಪ್ರೀತಿಯುಳ್ಳವಳಾದ್ದರಿಂದ ಅವಳಿಗೆ ದಧ್ಯನ್ನಾಸಕ್ತ ಹೃದಯ ಅಂತ ನಾಮ ಬಂದಿದೆ. ನೋಡಿ, ಇದನ್ನು ವೈಜ್ಞಾನಿಕವಾಗಿ ನೋಡಿದರೂ ಕೂಡ ಈ ಮೊಸರಿನಲ್ಲಿ ಗುಡ್ ಫ್ಯಾಟ್ ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇದ್ದು ಇದು ದೇಹವನ್ನು ತಂಪಾಗಿಡುವಂತಹ ಪದಾರ್ಥ. ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ದ್ರಾಕ್ಷಿ, ದಾಳಿಂಬೆ ಇವುಗಳನ್ನು ಉಪಯೋಗಿಸಿ ಮಾಡುವ ಮೊಸರನ್ನು ನಾಲಿಗೆಗೂ ಹಿತ, ದೇಹಕ್ಕೂ ಮನಸ್ಸಿಗೂ ಹಿತವಾದದ್ದು ಅಲ್ವಾ. ಆ ರೀತಿ ಎಲ್ಲ ದೇಹಕ್ಕೆ ಬೇಕಾಗುವಂತಹ ಒಳ್ಳೆಯ ಪೌಷ್ಟಿಕಾಂಶ ಇರುವಂಥ ಪದಾರ್ಥವನ್ನು ಹಾಕಿ ಮೊಸರನ್ನವನ್ನು ಮಾಡಿಕೊಂಡು ನೈವೇದ್ಯ ಮಾಡಿದರೆ ಇದು ದೇವಿಗೆ ಪ್ರೀತಿ ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಅದು ನಮ್ಮ ಶರೀರಕ್ಕೆ ಎಷ್ಟು ಹಿತ ಅನ್ನೋದನ್ನು ಪರೋಕ್ಷವಾಗಿ ಇದು ಸೂಚಿಸ್ತಾ ಇದೆ. ಮುಂದಿನ ನಾಮ ಕಾಕಿನಿ ರೂಪಧಾರಿಣಿ. ಕಾಕಿನಿ ಯೋಗಿಯ ರೂಪ ಧರಿಸಿದವಳು. ಆದಿಶಕ್ತಿಯ ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಕಾಕಿನಿ ಎಂಬ ಶಕ್ತಿ ದೇವತೆಯ ರೂಪದಲ್ಲಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿಗೆ ಈ ಸ್ವಾಧಿಷ್ಠಾನಾಂಬುಜಗತ ಅಲ್ಲಿಂದ ಕಾಕಿನಿ ದೇವಿಯ ರೂಪದ ವರ್ಣನೆ ಆಯಿತು. ಅಂದರೆ ಈ ನಾಮಗಳು ಕಾಕಿನಿ ದೇವಿಯನ್ನು ವರ್ಣಿಸ್ತಾ ಇವೆ. ಇನ್ನು ಮುಂದಿನ ಚಕ್ರದಲ್ಲಿ ಮೂಲಾಧಾರ ಚಕ್ರ, ಆ ಚಕ್ರದಲ್ಲಿ ನೆಲೆಸಿರುವಂತಹ ದೇವತೆಯ ವರ್ಣನೆ ಬರ್ತಾ ಹೋಗ್ತದೆ. ಸ್ವಾಧಿಷ್ಠಾನಾಂಬುಜಗತ ಅನ್ನೋ ನಾಮದಿಂದ ಕಾಕಿನಿ ರೂಪಧಾರಿಣಿ ಅಲ್ಲಿ ತನಕ ಈ ಕಾಕಿನಿ ದೇವಿಯ ಸ್ವರೂಪ ವರ್ಣನೆಯನ್ನು ಈ ನಾಮಗಳು
ಮಾಡ್ತಾ ಇವೆ. ಮುಂದಿನ ಶ್ಲೋಕ ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮೂಲಾಧಾರಾಂಬುಜಾರೂಢ. ಇದರ ಅರ್ಥ ಮೂಲಾಧಾರ ಕಮಲದಲ್ಲಿ ಆರೂಢಳಾಗಿರುವವಳು. ನಮ್ಮ ಇಡೀ ಶರೀರಕ್ಕೆ ಆಧಾರವಾಗಿರುವಂಥದ್ದೇ ಈ ಮೂಲಾಧಾರ ಚಕ್ರ. ಇದು ಮನುಷ್ಯನ ಗುದದ್ವಾರದ ಸಮೀಪವಿರುವಂತಹ ಚಕ್ರ. ಈ ಚಕ್ರದಲ್ಲಿ ಸಾಕಿನಿ ದೇವಿಯ ರೂಪದಲ್ಲಿ ಆದಿಶಕ್ತಿಯೇ ಇರುವವಳಾದ್ದರಿಂದ ಈ ನಾಮ ಬಂದಿದೆ. ಈ ನಾಮದಿಂದ ಪ್ರಾರಂಭಿಸಿ 520ನೇ ನಾಮ ಸಾಕಿನಿ ಎಂಬ ಸ್ವರೂಪಿಣಿವರೆಗೆ ಮೂಲಾಧಾರದ ಸಾಕಿನಿ ದೇವಿಯ ಸ್ವರೂಪ ವರ್ಣನೆ ಇದೆ. ಈ ಮೂಲಾಧಾರ ಚಕ್ರ ಮಾನವನ ಶರೀರಕ್ಕೆ ಒಂದು ಮೂಲ ಆಧಾರ ಅಥವಾ ಪೀಠ ಅಂತ ಅನ್ಬಹುದಾದದ್ದು. ಮೂಲಾಧಾರ ಚಕ್ರ ಮಾನವನ ಬೆನ್ನು ಮೂಳೆಗೂ ಕೂಡ ಆಧಾರವಾದದ್ದು. ಸುಷುಮ್ನ ನಾಡಿಗೆ, ಹಾಗೆ ಸುಷುಮ್ನ ನಾಡಿಯ ಎಡಪಕ್ಕ ಬಲಪಕ್ಕದಲ್ಲಿ ಇರುವಂಥ ಇಡಾನಾಡಿ ಮತ್ತು ಪಿಂಗಳ ನಾಡಿ, ಈ ಎರಡೂ ನಾಡಿಗಳಲ್ಲೇ ನಮ್ಮ ಶ್ವಾಸ ಚಲನೆಯು ನಿರಂತರವಾಗಿ ನಡೀತಾ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಆಧಾರವಾಗಿರುವಂಥದ್ದು ಮೂಲಾಧಾರ ಚಕ್ರ. 3.5 ಸುತ್ತು ಸುತ್ತಿಕೊಂಡು ಮುಖವನ್ನು ಮರೆಸಿಕೊಂಡ ಸರ್ಪಾಕಾರದ ಕುಂಡಲಿನಿ ಶಕ್ತಿಗೆ ಆಧಾರವಾಗಿರುವಂತಹ ಚಕ್ರವೂ ಕೂಡ ಇದೇ ಮೂಲಾಧಾರ ಚಕ್ರ. ಹಾಗಾಗಿ ಮೂಲಾಧಾರಾಂಬುಜಾರೂಢ ಅಂತ ವಾಗ್ದೇವಿಯರು ಈ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಪಂಚವಕ್ತ್ರ. ಪಂಚವಕ್ತ್ರ, ವಕ್ತ್ರ ಅಂದರೆ ಮುಖ, ಪಂಚವಕ್ತ್ರ ಅಂದರೆ 5 ಮುಖಗಳಿಂದ ಕೂಡಿರುವವಳು. ಈ ಮೂಲಾಧಾರ ಅಂದರೆ ಸೃಷ್ಟಿಗೆ ಮೂಲಾಧಾರವಾಗಿ 5 ವಸ್ತುಗಳಿವೆ ಅಲ್ವಾ? ಗಾಳಿ, ನೀರು, ಭೂಮಿ, ಅಗ್ನಿ, ಆಕಾಶ. ಈ 5 ಮುಖಗಳಿಂದ ಈ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ದೇವಿ ಕೂಡಿದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಅಸ್ಥಿ ಸಂಸ್ಥಿತ. ಅಸ್ಥಿ ಅಂದರೆ ಎಲುಬು, ಎಲುಬಿನಲ್ಲಿ ಇರುವವಳು. ಈ ಮನುಷ್ಯ ದೇಹದಲ್ಲಿ ಸಾಧಾರಣ 360 ಮೂಳೆಗಳಿವೆ ಅಂತ ಹೇಳ್ತಾರೆ. ಈ ಎಲ್ಲ ಮೂಳೆಗಳಲ್ಲೂ ಇರುವಂಥ ಶಕ್ತಿ ಏನಿದ್ದಾಳೆ, ಇದೇ ಶಕ್ತಿಯೇ ಸಾಕಿನಿ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಳಾದವಳು. ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲರ ಮೂಳೆಯಲ್ಲಿಯೂ ಕೂಡ ಆದಿಶಕ್ತಿ ಈ ಸಾಕಿನಿ ದೇವಿಯಾಗಿ ನೆಲೆಸಿರುವಂಥವಳು. ಈ ಮೂಳೆ ಈ ಶರೀರದಲ್ಲಿ ಅತ್ಯಂತ ಗಟ್ಟಿಯಾಗಿರುವಂಥ ಭಾಗ ಅಲ್ವಾ? ಹಾಗಾಗಿ ಈ ಮೂಳೆಗಳು ಇಡೀ ದೇಹಕ್ಕೆ ಒಂದು ಆಕಾರವನ್ನು ಕೊಡುವಂಥವು. ಈ ಮೂಳೆಗಳ ಈ ಫ್ರೇಮ್ನಲ್ಲೇ ಉಳಿದ ಧಾತುಗಳೆಲ್ಲ ಅಂದರೆ ರಕ್ತ, ಮಾಂಸಾದಿ ಧಾತುಗಳು ಇವೆಲ್ಲ ದೇಹಕ್ಕೆ ಒಂದು ಪ್ಯಾಕಿಂಗ್ ಅಂತ ಹೇಳ್ತೀವಲ್ಲ, ಆ ಪ್ಯಾಕಿಂಗನ್ನು ಕೊಡುವಂಥದ್ದು. ಅಂದರೆ ದೇಹಕ್ಕೆ ಆಕಾರ ಬರುವಾಗ ಹೇಗೆ ಫ್ರೇಮ್ ವರ್ಕ್ ಆಗಿರ್ತದೆ, ಆಮೇಲೆ ಪ್ಯಾಕಿಂಗ್ ಬರ್ತದೆ ಅಂತ ಹೇಳುವಂಥದ್ದು ಇದೆಲ್ಲ. ಬೆನ್ನು ಮೂಳೆಯಂತೂ ಇಡೀ ದೇಹಕ್ಕೇ ಆಧಾರ. ಈ ಮೂಳೆಗಳು ಎಷ್ಟು ಗಟ್ಟಿಯಾಗಿರ್ತವೆ ಅಂತಂದರೆ ಇದು ಇಂದ್ರನ ವಜ್ರಾಯುಧವೇ ಅಂತ ಪುರಾಣ ಹೇಳ್ತದೆ. ದದೀಚಿ ಮಹರ್ಷಿ ದೇವತೆಗಳಿಗೆ ತನ್ನ ಬೆನ್ನು ಮೂಳೆಯನ್ನು ವೃತ್ರಾಸುರ ಅನ್ನುವ ರಾಕ್ಷಸನ ಸಂಹಾರಕ್ಕಾಗಿ ಕೊಟ್ಟಿರ್ತಾನೆ. ಈ ಅಸ್ಥಿ ಅಂದರೆ ಈ ಮೂಳೆಯ ಗಟ್ಟಿತನಕ್ಕೆ ಕಾರಣಳಾಗಿ ಅದನ್ನು ರಕ್ಷಣೆ ಮಾಡುವವಳು ಕೂಡ ಈ ಆದಿಶಕ್ತಿಯೇ. ಅವಳು ಆ ಮೂಳೆಗಳಲ್ಲಿ ಸಾಕಿನಿ ಅನ್ನುವಂಥ ಯೋಗಿನಿಯ ರೂಪದಲ್ಲಿರ್ತಾಳೆ ಅಂತ ಈ ಅಸ್ಥಿ ಸಂಸ್ಥಿತ ಅನ್ನುವಂಥ ನಾಮದ ವಿವರಣೆ. ಮುಂದಿನ ನಾಮ ಅಂಕುಶಾದಿ ಪ್ರಹರಣ. ಅಂಕುಶಾದಿ ಆಯುಧದಿಂದ ಹೊಡೆಯುವವಳು ಅಂತ ಈ ನಾಮ ಹೇಳ್ತಾ ಇದೆ. ಮೂಲಾಧಾರ ಚಕ್ರ ನಿಲಯ ಅಂತ ಮೊದಲು ಬಂತಲ್ಲ ನಾಮ, ಈ ಮೂಲಾಧಾರ ಚಕ್ರ ನಿಲಯ ಅಂತಂದರೆ ಇನ್ನೂ ಒಂದು ಅರ್ಥ ಇದೆ. ಯಾರಿಗೆ ಅವರ ಬುದ್ಧಿ ಇನ್ನೂ ಮೂಲಾಧಾರ ಚಕ್ರದಲ್ಲೇ ಇದೆಯೋ, ಆ ಮೂಲಾಧಾರ ಚಕ್ರದಿಂದ ಮೇಲೆ ಏಳಲಿಲ್ವೋ ಅಂಥವರ ಬುದ್ಧಿ ತಮೋ ಗುಣದಿಂದ ಕೂಡಿರ್ತದೆ ಅಂತ ಹೇಳಲಾಗ್ತದೆ. ಅಂದರೆ ಕಾಮ, ಕ್ರೋಧ, ಲೋಭಾದಿ ಅರಿಷಡ್ವೈರಿಗಳು ಅಂತ ನಾವೇನು ಹೇಳ್ತೀವಿ, ಆ 6 ಗುಣಗಳಿಂದ ತಮಸ್ಸಿನಿಂದ ಆವೃತವಾಗಿ ಈ ಲೋಕದಲ್ಲೇ ವಿಹರಿಸ್ತಾ ಈ ಲೋಕ ಜೀವನದಲ್ಲೇ ಅವರು ಮತ್ತೊಬ್ಬರನ್ನು ಬಳಲಿಸ್ತಾ ಇರುವಂಥ ಬುದ್ಧಿಯವರು. ಹಾಗಾಗಿ ಅಂಥವರನ್ನು
ಈ ತಾಯಿ ಮೂಲಾಧಾರ ಚಕ್ರದಲ್ಲೇ ಇದ್ದುಕೊಂಡು ಅಂಕುಶಾದಿ ಪ್ರಹರಣ, ಅಂಕುಶಾದಿ ಆಯುಧಗಳಿಂದ ಹೊಡೆಯುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಅಂಕುಶ ಅಂದರೆ 2 ಅರ್ಥ ಇದೆ. ಅಂಕುಶ ಅಂತಂದರೆ ಒಂದು ಹರಿತವಾದ ಆಯುಧ, ಈಟಿ ಅಂತಲೂ ಅದನ್ನು ಹೇಳ್ತೀವಿ ಅಲ್ವಾ. ಹಾಗೆ ಅಂಕುಶ ಅಂತಂದರೆ ಹಿಡಿತ ಅಂತ ಅರ್ಥ, ನಿಯಂತ್ರಣ ಅಂತ ಅರ್ಥ. ಯಾರಿಗೆ ತಮ್ಮ ಮನಸ್ಸಿನ ಇಂದ್ರಿಯಗಳ ಅಂಕುಶವಿಲ್ಲದೆ ಜಾರ್ತಾನೇ ಇರ್ತಾರೋ, ತಮ್ಮ ಮನಸ್ಸಿನ ಆ ತಮೋಗುಣಗಳಿಂದ ಉಳಿದವರನ್ನು ಹಿಂಸೆಯಿಂದ ಬಳಲಿಸ್ತಾ ಇರ್ತಾರೋ ಅಂಥ ಜನರನ್ನು ಈ ತಾಯಿ ತನ್ನ ಅಂಕುಶದಿಂದ ತಿವಿತಾಳೆ. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನ ಮಾಡ್ತಾ ಒಳ್ಳೆ ದಾರಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ ಅಂಥವರಿಗೆ ಆಗುವ ಹೊಡೆತದಿಂದಲೂ ಈ ತಾಯಿ ಅವರನ್ನು ರಕ್ಷಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಮೂಲಾಧಾರದಲ್ಲೇ ನೆಲೆಸಿರುವವಳು ಈ ಕುಂಡಲಿನಿ ಶಕ್ತಿ ಅನ್ನುವಂಥವಳು ಅಲ್ವಾ. ಈ ಮೂಲಾಧಾರದಲ್ಲಿ ನೆಲೆಸಿದ ಈ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿದೆ ಅಂತ ಅಂದರೆ ಯಾರು ಜ್ಞಾನ ಮಾರ್ಗದೆಡೆ ಹೋಗುವ ಆಸಕ್ತಿಯನ್ನು ಹೊಂದಿದಾರೋ ಅಥವಾ ಯಾರು ಅಧ್ಯಾತ್ಮದ ಕಡೆ ಹೋಗುವಂಥ ಆಸಕ್ತಿಯನ್ನು ಹೊಂದಿದಾರೋ, ಯಾರಿಗೆ ಪರೋಪಕಾರ ಮಾಡಬೇಕು ಅಂತ ಈ ದೈವಿ ಗುಣಗಳ ಜಾಗೃತಿ ಆಗಲಿಕ್ಕೆ ಶುರುವಾಗಿದೆಯೋ ಅಂಥವರಿಗೆ ಕುಂಡಲಿನಿ ಜಾಗೃತಿಯಾಗಿದೆ ಅಂತ ಅರ್ಥ. ಈ ಮೂಲಾಧಾರ ಚಕ್ರದಲ್ಲೇ ಕುಂಡಲಿನಿ ಶಕ್ತಿ ತನ್ನ 3.5 ಹೆಡೆಗಳಿಂದ ಮಲಗಿ ನಿದ್ರಿಸ್ತಾ ಇರ್ತಾಳೆ ಅಂತ ಹೇಳ್ತಾರಲ್ಲ, ಆ ಕುಂಡಲಿನಿ ಶಕ್ತಿ ನೆಲೆಯಾಗಿರುವಂಥ ಸ್ಥಳ ಇದೇ ಮೂಲಾಧಾರ ಚಕ್ರ. ಇದನ್ನು ನೆನ್ಪು ಮಾಡ್ಕೋಬೇಕು. ಮುಂದಿನ ನಾಮ ವರದಾದಿನಿ ಸೇವಿತ. ವರದ ಮೊದಲಾದ ಶಕ್ತಿಯಿಂದ ಸೇವಿತಳಾದವಳು ಅಂತ ಅರ್ಥ. ವರದ ಅಂತಂದರೆ ಒಳ್ಳೆಯ ಮಾರ್ಗ ಹಿಡಿದವರಿಗೆ, ಸದ್ಗತಿಯ ಕಡೆಗೆ ಸಾಗುವಂಥವರಿಗೆ ವರವನ್ನಿತ್ತು ಆ ಭಕ್ತಿಗೆ ಅಥವಾ ಜ್ಞಾನ ಸಂಪಾದನೆಗೆ ಇವಳು ನೆರವಾಗುವ ವರವನ್ನು ನೀಡುವಂಥವಳು ಅಂತ ಒಂದು ಅರ್ಥ ಇದೆ. ಜೊತೆಗೆ ಈ ವರ್ಣಮಾಲೆಯ 4 ಅಕ್ಷರಗಳಾದ ವ, ಶ, ಷ, ಸ ಈ 4 ಶಕ್ತಿಗಳನ್ನು ಅಥವಾ ಈ 4 ಅಕ್ಷರಗಳಲ್ಲಿರುವ ಶಕ್ತಿಗಳನ್ನು ಕೂಡಿಕೊಂಡು ನೆಲೆಸಿರುವಂಥ ದೇವಿ ಅಂತ ಈ ವರದಾದಿ ನಿಷೇವಿತ ಅನ್ನುವಂಥ ನಾಮ ಹೇಳ್ತಾ ಇದೆ. ವರದ ಮೊದಲಾದ ಶಕ್ತಿ ಅಂತಂದರೆ ವ, ಶ, ಷ, ಸ ಮುಂತಾದ ಅಕ್ಷರಗಳು ಶಕ್ತಿಯ ರೂಪದಲ್ಲಿ ಈ ಸಾಕಿನಿಯ ಜೊತೆ ಇವೆ, ಸಾಕಿನಿಯನ್ನು ಸೇವಿಸ್ತಾ ಇವೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.